ಕರ್ತನಲ್ಲಿ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವರ ಕೃಪಾ ಸಹಾಯಕ್ಕೋಸ್ಕರವಾಗಿ ತಲೆಯನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುತ್ತಾ ಬಂದಿರುವ ತಂದೆಯಾದ ದೇವರೇ, ಈ ಒಂದು ದಿನದಲ್ಲಿ ಸಮಯದಲ್ಲಿ ಸ್ವಾಮಿ, ಹೋಪ್ ಮಾಧ್ಯಮದ ಮೂಲಕವಾಗಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ನನ್ನ ಎಲ್ಲ ಪ್ರೀತಿಯ ವಿಶ್ವಾಸಿಗಳಿಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ. ಕರ್ತನಾದ ದೇವರೇ, ವಾಕ್ಯದ ಸಂದೇಶದ ಮೂಲಕವಾಗಿ ಕುಟುಂಬದಲ್ಲಿ ಸಮಾಧಾನ ಶಾಂತಿಯನ್ನು ದಯಪಾಲಿಸಿಕೊಡು. ಒಂದು ವೇಳೆ ಯಾರಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಇರುವುದಾದರೆ, ಒಂದು ವೇಳೆ ಅವರ ಮಕ್ಕಳು ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುತ್ತಾ ಇರುವುದಾದರೆ, ಆ ಮಕ್ಕಳ ಜೀವಿತಕ್ಕೆ ಬೆಳಕಾಗಿದ್ದುಕೊಂಡು ಅವರಿಗೆ ಆರೋಗ್ಯದಲ್ಲಿ ಎಲ್ಲ ರೀತಿಯಲ್ಲಿ ಬಿಡುಗಡೆಯನ್ನು ಕೊಡುವುದರ ಮೂಲಕವಾಗಿ ಅವರನ್ನು ಆತ್ಮಿಕವಾಗಿ ಬಲಪಡಿಸು. ಸಂದೇಶವು ಅವರ ಜೀವಿತದಲ್ಲಿ ಒಂದು ಉಜ್ಜೀವನ ತರಲಿಕ್ಕಾಗುವಂತೆ ಕೃಪೆ ಕೊಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ದೇವಜನರೇ, ಈ ದಿನದ ದೈವಿಕ ವಾಕ್ಯದ ಸಂದೇಶದ ಮುಖ್ಯ ಭಾಗ ಆಧ್ಯಾತ್ಮಿಕ ನಾಯಕತ್ವದಲ್ಲಿ ಶ್ರೇಷ್ಠವಾದಂಥ ಸಿದ್ಧಾಂತಗಳು. ಯಾವುದೇ ಒಂದು ನಾಯಕತ್ವದಲ್ಲಿ ಶ್ರೇಷ್ಠವಾದಂಥ ಸಿದ್ಧಾಂತಗಳಿದ್ದಾಗ ಮಾತ್ರ ಆ ನಾಯಕತ್ವ ದೇವರ ಚಿತ್ತಕ್ಕೆ ಅನುಸಾರವಾಗಿ ಮುಂದುವರಿಯುವುದಕ್ಕೆ ಸಾಧ್ಯ. ಇದಕ್ಕೆ ಆಧಾರಿತವಾದಂಥ ವಾಕ್ಯದಲ್ಲಿ ಶ್ರೀ ಮಾರ್ಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 43ರಿಂದ 45 ವಚನಗಳನ್ನು ಓದುವಾಗ, ಅದರಲ್ಲಿ 45ನೇ ವಚನದಲ್ಲಿ ನಾವು ನೋಡುತ್ತೇವೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯೇಸು ಕ್ರಿಸ್ತನ ನಾಯಕತ್ವ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಮನುಷ್ಯನಾಗಿ ಇರುವಂಥ ಸಮಯದಲ್ಲಿ ಆತನು ಹೇಳುವ ಮಾತನ್ನು ಗಮನಿಸುವಾಗ ನಾವು ಅದೇ ಅಧ್ಯಾಯ 43ನೇ ವಚನದಲ್ಲಿ ಯೇಸು ಕ್ರಿಸ್ತನು ಹೇಳುವ ಮಾತು, ಆದರೆ ನಿಮ್ಮಲ್ಲಿ ಆಗಿರಬಾರದು. ಯೇಸು ಕ್ರಿಸ್ತನು ಹೇಳುವ ಮಾತು, ನಿಮ್ಮಲ್ಲಿ ಆಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಯಾರು ಕೂಡ ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡಬಾರದು. ನಿಮ್ಮಲ್ಲಿ ದೊಡ್ಡ ನಾಯಕನಾಗಬೇಕೆಂದಿರುವವನು ಮೊದಲು ಅವನು ಸೇವಕನಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಯೇಸು ಕ್ರಿಸ್ತನು ಶಿಷ್ಯರನ್ನ ಎಚ್ಚರಿಸುವಂಥದ್ದನ್ನು ನಾವು ನೋಡುತ್ತೇವೆ ಬೋಧನೆಗಳ ಮೂಲಕವಾಗಿ. ಮೊದಲವನಾಗಬೇಕೆಂದಿರುವವನು ಎಲ್ಲರ ಹಾಳಾಗಿರಬೇಕು. ಇವತ್ತಿನ ದಿನದಲ್ಲಿ ಎಲ್ಲರೂ ಪ್ರಾರಂಭದಲ್ಲೇ ನನಗೆ ಅಧಿಕಾರ ಬೇಕು, ಪ್ರಾರಂಭದಲ್ಲೇ ನಾನು ನಾಯಕನಾಗಬೇಕು, ಪ್ರಾರಂಭದಲ್ಲಿ ಎಲ್ಲ ಘನತೆ ಗೌರವ ಬೇಕು ಎಂಬುವಂಥ ಆಶೆ ಆಕಾಂಕ್ಷೆಗಳಿಗೆ ಒಳಗಾಗುವುದನ್ನು ನಾವು ನೋಡುತ್ತೇವೆ. ಇದು ದೇವರ ಚಿತ್ತವಲ್ಲ ಪ್ರಿಯರೇ, ಇದು ದೇವರ ಚಿತ್ತವಲ್ಲ. ಎಷ್ಟೋ ಜನ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಾಗ ಮನೆಗೆ ಬಂದಂಥ ಸೊಸೆ ಇರ್ಬೋದು, ಅಥವಾ ಕುಟುಂಬದ ಯಜಮಾನ ಇರ್ಬೋದು, ಒಂದೇ ಸಾರಿ ನಾನು ಒಳ್ಳೆಯ ಶ್ರೀಮಂತನಾಗಬೇಕು, ಕುಟುಂಬದಲ್ಲಿ ಒಳ್ಳೆಯ ಸದಸ್ಯನಾಗಬೇಕು, ಜನರ ನೋಟಕ್ಕೆ ನಾನು ಒಂದು ಒಳ್ಳೆಯ ಕುಟುಂಬವನ್ನು ಕಟ್ಟಬೇಕು, ಅಥವಾ ಮನೆಗೆ ಬಂದಂಥ ಸೊಸೆ ನಾನು ಒಂದೇ ಸಾರಿ ನನ್ನ ಗಂಡನ ಆಸ್ತಿಯಲ್ಲಿ ನಾನು ಒಳ್ಳೆಯ ಸೊಸೆಯಾಗಿ ನಾನು ಅಧಿಕಾರ ಅಹಂಭಾವದಿಂದ ಹಣದಾಸೆಯಿಂದ ಬದುಕಬೇಕು ಅನ್ನುವಂಥ ಜೀವಿತಕ್ಕೆ ಕಾಲಿಡಬಹುದು. ಇದರಿಂದ ಏನಾಗುತ್ತೆ? ಕುಟುಂಬಗಳಲ್ಲಿ ಒಡಕುಗಳು ಉಂಟಾಗುತ್ತೆ. ಆ ಕುಟುಂಬದಲ್ಲಿ ಬಿರುಕುಗಳು ಬಂದಂಥ ಸಮಯದಲ್ಲಿ ಆ ಕುಟುಂಬ ಸರಿಯಾದಂಥ ಒಂದು ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಹೇಳುವ ಮಾತು, ನಿಮ್ಮಲ್ಲಿ ಯಾರಾದರೂ ಕೂಡ ಆತನು ದೊಡ್ಡವನಾಗಬೇಕಿರುವುದಾದರೆ ನಿಮ್ಮಲ್ಲಿ ಅವನು ಸೇವಕನಾಗಿರಬೇಕು. ಆತನು ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಹಾಳಾಗಿರಬೇಕೆಂಬುದಾಗಿ ನೋಡುತ್ತೇವೆ.
ದೇವರು ಒಂದೇ ಸಾರಿ ಎಲ್ಲರನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ. ಒಂದು ವೇಳೆ ಅವರ ಪ್ರಯತ್ನದಲ್ಲಿ ಹಣದಾಸೆಯಿಂದ, ಜನರ ಬಲದಿಂದ ಅಥವಾ ಇನ್ನಾವುದೋ ಬಲದಿಂದ ಆತನು ಒಂದು ಸಂಸ್ಥೆಯ ಅಧಿಕಾರಿಯಾಗಬಹುದು, ನಾಯಕನಾಗಬಹುದು, ಅಥವಾ ಆ ಒಂದು ಕುಟುಂಬದಲ್ಲಿ ಅಧಿಕಾರವನ್ನು ಚಲಾಯಿಸುವುದರ ಮೂಲಕವಾಗಿ ಅವನೊಂದು ಉನ್ನತ ಮಟ್ಟಕ್ಕೆ ಬರಬಹುದು. ಪ್ರಿಯರೇ, ಅಲ್ಲಿ ದೇವರ ಚಿತ್ತ, ಅಲ್ಲಿ ದೇವರ ಆಶೀರ್ವಾದ ಇದ್ದಾಗ ಮಾತ್ರ ಅವರು ಉನ್ನತವಾಗಿ ಬೆಳಿಲಿಕ್ಕೆ ಸಾಧ್ಯ. ಹಾಗಾಗಿ ಯೇಸು ಕ್ರಿಸ್ತನು ಹೇಳುವಂಥ ಮಾತು, ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಯೇಸು ಸ್ವಾಮಿ ಯಾವುದೇ ಒಂದು ಅರಸನಾಗಿ ಜೀವಿಸುವುದಕ್ಕೆ, ಅಧಿಕಾರವನ್ನು ನಡೆಸುವುದಕ್ಕೆ, ಆತನು ಸಿಂಹಾಸನದ ಮೇಲೆ ಕುಳಿತುಕೊಂಡು ಅಧಿಕಾರವನ್ನು ನಡೆಸಲಿಕ್ಕೆ ಬರಲಿಲ್ಲ. ಪ್ರಿಯರೇ, ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಬಂದನು ಎಂಬುದಾಗಿ ನೋಡುತ್ತೇವೆ. ಎಲ್ಲಿ ನೋಡಿದ್ರು ಕೂಡ ತಂದೆ, ನನ್ನ ಚಿತ್ತದಂತೆ ಆಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂಬುದಾಗಿ ತಂದೆಯ ಚಿತ್ತಕ್ಕೆ ವಿಧೇಯನಾದಂಥ ಮಗನಾದಂಥ ಯೇಸು ಕ್ರಿಸ್ತನು ಹೇಳುವ ಮಾತು, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಹೀಡುಕೊಟ್ಟನೆಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಯಾವುದೇ ಹಣ, ಆಸ್ತಿ, ಅಧಿಕಾರವನ್ನು ಸಂಪಾದನೆ ಮಾಡಲಿಲ್ಲ. ಪ್ರಿಯರೇ, ಆತನು ನಮ್ಮ ಸೇವೆಯನ್ನು ಮಾಡಿದ, ಅನೇಕ ಅದ್ಭುತಗಳನ್ನು ಮಾಡಿದ, ಅನೇಕ ಮಹತ್ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ನಮ್ಮ ಸೇವೆಯನ್ನು ಆತನು ಮಾಡುವುದಕ್ಕೆ ಬಂದನೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಕೆಲವು ನಾಯಕರುಗಳನ್ನು ನೋಡುವಾಗ ಅವರಿಗಿರುವಂಥ ಸೇವೆ, ಜನರ ಒಂದು ಸೇವೆ, ಪ್ರತಿಯೊಂದು ಕಾರ್ಯಗಳಿಗೆ ಅವರಿಗೆ ಎಲ್ಲ ಸೇವಕರನ್ನ ಇಟ್ಟುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಕೆಲವು ಸಂಸ್ಥೆಗಳಲ್ಲಿ ಅನೇಕರು ನಾವು ನೋಡ್ತೇವೆ ಅಧಿಕಾರಿಗಳಾಗ್ತಾರೆ. ಅಧಿಕಾರಿಗಳಾದಾಗ ಅವರು ಊಟ ಮಾಡುವುದರಿಂದ ಹಿಡಿದು ಅವರ ಬಟ್ಟೆಯನ್ನು ಒಗೆಯುವುದಕ್ಕೆ, ಅವರ ಒಂದು ಬ್ಯಾಗನ್ನು, ಸೂಟ್ ಕೇಸನ್ನು ಹಿಡಿದುಕೊಳ್ಳುವುದಕ್ಕೆ, ಅವರಿಗೆ ವಿವಿಧ ರೀತಿಯಲ್ಲಿ ಸೇವೆ ಮಾಡುವುದಕ್ಕೆ ಸೇವಕರನ್ನು ಇಟ್ಟುಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತು ಆ ಒಬ್ಬ ಸೇವಕರು ಹೋಗುವಾಗ ಅವರಿಗೆ ಬ್ಲ್ಯಾಕ್ ಕಮಾಂಡರ್ಸ್ ಎಂಬುದಾಗಿ ಹೇಳ್ತಾರೆ. ಅವರಿಗೆ ಅನೇಕ ಸೇನಾಧಿಪತಿಗಳು ಜೊತೆಯಲ್ಲಿ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಎಡಗಡೆ ಬಲಗಡೆ ಯಾವುದೇ ಒಂದು ಒಬ್ಬ ಸೇನಾಧಿಪತಿಯನ್ನಾಗಲಿ ಬ್ಲ್ಯಾಕ್ ಕಮಾಂಡರ್ಸ್ಗಳನ್ನ ಇಟ್ಕೊಳ್ಳಿಲ್ಲ. ಪ್ರಿಯರೇ, ಪವಿತ್ರಾತ್ಮನು, ದೇವದೂತರು ಯೇಸು ಕ್ರಿಸ್ತನ ಸುತ್ತಲೂ ಆವರಿಸಿದರು ಎಂಬುದಾಗಿ ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ಅವನು ದೊಡ್ಡ ನಾಯಕನು ಎಂಬುದಾಗಿ ಹೇಳುವಾಗ ಅಲ್ಲಿ ಅಭಿಷೇಕವಿಲ್ಲ, ಆಧ್ಯಾತ್ಮಿಕ ಜೀವಿತದಲ್ಲಿ 0. ಆದರೂ ಕೂಡ ಆತನ ಜೀವಿತದಲ್ಲಿ ದೊಡ್ಡ ಸ್ಥಿತಿಯ ಮೇಲೆ ಮನಸ್ಸಿಡುವುದರ ಮೂಲಕವಾಗಿ ಕ್ರಿಸ್ತನ ಹೆಸರನ್ನ ಹೇಳಿಕೊಂಡು ಇವತ್ತಿನ ದಿನದಲ್ಲಿ ಸೇವೆಯನ್ನು ಸರಿಯಾಗಿ ಮಾಡದೆ ಹಣದ ಬಲದಿಂದ, ಜನರ ಬಲದಿಂದ ಒಬ್ಬ ನಾಯಕನಾಗಿ ಸೇವೆಯನ್ನು ತಾನು ಮಾಡಿಸಿಕೊಳ್ಳುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ಜನರೇ, ಪ್ರಿಯ ವೀಕ್ಷಕರೇ, ಇದರಿಂದ ಸಭೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿಲ್ಲ, ಆ ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ತನ್ನದೇ ಆದಂಥ ದಾರಿಯಲ್ಲಿ ನಡೆಯುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ದೇವರ ಚಿತ್ತ ಇಲ್ಲ, ದೇವರ ಕೃಪಾಶೀರ್ವಾದ ಇಲ್ಲ. ಇದರಿಂದ ಸಭೆಗಳು, ಕುಟುಂಬಗಳು ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ. ಕುಟುಂಬದಲ್ಲಿ ಕೂಡ ಯಜಮಾನನಾದವನು ತನ್ನ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಕುಟುಂಬಕ್ಕೆ ತಾನೇ ಆ ಒಂದು ಕೇಡನ್ನು ಬರಮಾಡಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಭಾಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಒಂದು ಕುಟುಂಬ ಬೆಳೆಯಬೇಕಾದರೆ, ಒಂದು ಸಭೆ ಬೆಳೆಯಬೇಕಾದರೆ, ಒಂದು ದೇಶ ಅಥವಾ ಸಮಾಜ ಬೆಳೆಯಬೇಕಾದರೆ ನಾಯಕನಾದವನು ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಪ್ರಿಯರೇ, ದೇವರ ಚಿತ್ತ ಇದ್ದರೆ ಮಾತ್ರ ಆತನು ಜೀವಿಸಲಿಕ್ಕೆ ಸಾಧ್ಯ. ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಹೇಳುತ್ತೆ, ಯೆಹೋವನ ನಾಮವು ಬಲವಾದ ಬುರುಜಾಗಿದೆ, ಶಿಷ್ಟನು ಅದರ ಒಳಗೆ ಹೋಗಿ ಭದ್ರವಾಗಿರ್ತಾನೆ ಎಂಬುದಾಗಿ. ಯೆಹೋವನ ನಾಮವು ಬಲವಾದ ಬುರುಜಾಗಿದೆ, ಶಿಷ್ಟನು ಅದರ ಒಳಗೆ ಹೋಗಿ ಭದ್ರವಾಗಿರ್ತಾನೆ. ದೇವರ ಪ್ರಸನ್ನತೆ, ಆತನ ಕೃಪೆ ನಮ್ಮ ಕುಟುಂಬದಲ್ಲಿ, ಸಭೆಗಳಲ್ಲಿ, ಆ ನಾಯಕತ್ವದಲ್ಲಿ ಇದ್ದಾಗ ಯಾರು ಕೂಡ ನಮ್ಮನ್ನ ಅಳ್ಳಾಡಿಸ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಶೇಕ್ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಆದರೆ ಇವತ್ತಿನ ದಿನದಲ್ಲಿ
ಅನೇಕರು ವಿವಿಧ ರೀತಿಯಲ್ಲಿ ತಮ್ಮ ಒಂದು ಸೇವೆಗೆ ಸೇವಕರನ್ನು ಇಟ್ಟುಕೊಂಡು ಅವರ ವೈಯಕ್ತಿಕ ಸೇವೆಯನ್ನು ಮಾಡಿಸಿಕೊಳ್ಳುವುದರ ಮೂಲಕವಾಗಿ ಕ್ರಿಸ್ತನ ಸುವಾರ್ತೆಯನ್ನು ಜಗತ್ತಿಗೆ ಸಾರುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಗಲಾತ್ಯ 5:13 ವಚನದಲ್ಲಿ ದೇವರ ವಾಕ್ಯವು ಕೂಡ ದೇವರ ವಾಕ್ಯ ಈ ರೀತಿಯಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆ ವಾಕ್ಯವನ್ನು ಓದುವಂಥ ಸಮಯದಲ್ಲಿ, ಸಹೋದರರೇ, ನೀವು ಸ್ವತಂತ್ರರಾಗಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸುವಿ ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ. ನೋಡಿರಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ. ಒಂದು ವೇಳೆ ನೀವು ಸರಿಯಾದ ರೀತಿಯಲ್ಲಿ ಅಧಿಕಾರವನ್ನು ನಡೆಸದೆ ಹೋದರೆ, ಒಂದು ವೇಳೆ ನಿಮ್ಮಲ್ಲಿ ಅಹಂಕಾರ, ಅಹಂಭಾವ, ಗರ್ವ ಇವುಗಳಿಂದ ತುಂಬಿದವರಾಗಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ, ನಿಮಗೆ ಆಯ್ಕೆಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ, ನೀವು ಆ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಳ್ಬೇಡ್ರಿ. ಇವತ್ತು ದೇಶಗಳು ಹಾಳಾಗುವುದಕ್ಕೆ ಕಾರಣ ಆ ಸ್ವಾತಂತ್ರ್ಯವನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಸಭೆಗಳಲ್ಲಿರುವಂಥ ಆಡಳಿತವನ್ನ, ನಿಯಮಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ, ಕುಟುಂಬದಲ್ಲಿರುವಂತಹ ಕೆಲವು ನಿಯಮಗಳನ್ನು ದುರ್ಬಳಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ಇದರಿಂದ ಅನೇಕ ಸಮಸ್ಯೆಗಳನ್ನು ಅವರೇ ಬರಮಾಡಿಕೊಳ್ಳುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವಜನರೇ, ಈ ಸಂದೇಶದ ಮೂಲಕವಾಗಿ ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಈ ರೀತಿಯಾದ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿರಿ. ಒಂದು ವೇಳೆ ನಿಮ್ಮ ಸಭೆಗಳಲ್ಲಿ ಇಂಥ ಒಂದು ನಾಯಕತ್ವದ ಆ ಗರ್ವದ ಗುಣಲಕ್ಷಣಗಳಿದ್ರೆ ಅದನ್ನು ಸರಿಪಡಿಸಿಕೊಂಡಾಗ ಆ ಸಭೆ ಕ್ರಿಸ್ತನಲ್ಲಿದ್ದುಕೊಂಡು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಭೆಗಳಲ್ಲಿ ಸಮಾಧಾನ ಇರಲ್ಲ, ಸಭೆಗಳಲ್ಲಿ ಬೆಳವಣಿಗೆ ಇರಲ್ಲ. ಸಭೆಗಳಲ್ಲಿ ಯಾವಾಗ ನೋಡಿದ್ರೂ ಕೂಡ ಆರಾಧನೆಗೆ ಬಂದಂಥವರಿಗೆ ಮನಸ್ಸಿನಲ್ಲಿ ಸಮಾಧಾನ ಇರಲ್ಲ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನ ಶರೀರದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ, ಆಸ್ಪದವಾಗಿ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಅದನ್ನು ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಯಾವಾಗ ನಾವು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ತೇವೆ ಆ ಸಭೆಯಲ್ಲಿ ಬೆಳವಣಿಗೆ ಇರುತ್ತೆ. ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇದ್ದಾಗ ಆ ಕುಟುಂಬ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಒಬ್ಬರಿಗೊಬ್ಬರು ಪ್ರೀತಿ ಮಾಡುವಾಗ ಆ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಇವತ್ತಿನ ದಿನದಲ್ಲಿ ಕೂಡ ಇಸ್ರಾಯೇಲ್ ದೇಶ ಚಿಕ್ಕದಾದ ದೇಶವಾಗಿದ್ರೂ ಕೂಡ ಆ ದೇಶದ ಮುಂದೆ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಯಾಕೆಂದರೆ ದೇವರು ಅರಣ್ಯಕಾಂಡ 22ನೇ ಅಧ್ಯಾಯ 12ನೇ ವಚನದಲ್ಲಿ, 22ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ, ನಾನು ಇಸ್ರಾಯೇಲ್ ಜನಾಂಗವನ್ನು ವಿಶೇಷವಾಗಿ ಆಶೀರ್ವದಿಸಿದ್ದೇನೆ, ಅವರ ಮೇಲೆ ಯಾರು ಕೂಡ ಕೈ ಎತ್ತಬಾರದು ಎಂಬುದಾಗಿ ಅಲ್ಲಿ ಬೀಳಾಮನು ಬಾಲಾಕನ ಮಾತನ್ನ ಕೇಳಿ ಇಸ್ರಾಯೇಲರನ್ನು ಶಪಿಸುವುದಕ್ಕೆ ಹೋಗುವಾಗ ಯೆಹೋವ ದೇವರು ಹೇಳಿದಂಥ ಮಾತನ್ನ ನಾವಲ್ಲಿ ಗಮನಿಸ್ತೇವೆ ಪ್ರಿಯರೇ. ಹಾಗಾಗಿ ಇಸ್ರಾಯೇಲ್ ದೇಶ ಇವತ್ತು ಅಭಿವೃದ್ಧಿ ಹೊಂದ್ತಾ ಇದೆ. ಯಾಕೆಂದರೆ ಅವರು ತಮ್ಮ ಸ್ವಾತಂತ್ರ್ಯವನ್ನ ಅವರು ದುರ್ಬಳಕೆ ಮಾಡಿಕೊಳ್ಳದೆ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇರುವುದರಿಂದ ಆ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಕೇವಲ ಅದು ಮಾತ್ರವಲ್ಲ, ನಮ್ಮ ಇಡೀ ಪ್ರಪಂಚದಲ್ಲಿರುವಂಥ ಯಾವುದೇ ದೇಶ ಒಂದು ದೇಶದ ಮೇಲೆ ಪ್ರೀತಿಯಿಂದ ಒಗೆತನ ಮಾಡಿಕೊಂಡು ಹೋಗ್ತದೆ, ಆವಾಗ ದೇಶದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ. ಯಾವಾಗ ಒಂದು ದೇಶ ಇನ್ನೊಂದು ದೇಶದ ಮೇಲೆ ವೈರಿತನದಿಂದ ನೋಡ್ತದೆ, ದ್ವೇಷದಿಂದ ನೋಡ್ತದೆ, ಆ ದೇಶ ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಒಂದು ಸಭೆ ಕ್ರಿಸ್ತನಲ್ಲಿದ್ದು ಇನ್ನೊಬ್ಬರನ್ನ ಪ್ರೀತಿಸುವಾಗ ಮಾತ್ರ ಆ ಸಭೆ ಬೆಳಿಲಿಕ್ಕೆ ಸಾಧ್ಯ. ಪಕ್ಕದಲ್ಲಿ ಒಂದು ಸಭೆ ಇರುತ್ತೆ,
ಆ ಸಭೆಯನ್ನು ನೋಡಿ, ಓ ಸಭೆ ಹಾಗೆ ಇದೆ, ಹೀಗೆ ಇದೆ, ಆ ಸಭೆಯಲ್ಲಿ ಸರಿ ಇಲ್ಲ, ಸಭಾ ನಾಯಕನು ಸರಿ ಇಲ್ಲ, ಅಲ್ಲಿರುವಂಥ ಸಭೆಯ ವಿಶ್ವಾಸಿಗಳು ಸರಿ ಇಲ್ಲ, ನಮ್ಮ ಸಭೆ ಮಾತ್ರ ಸರಿಯಾಗಿದೆ, ನಮ್ಮ ಸಭೆ ಮಾತ್ರ ಎಲ್ಲದರಲ್ಲಿ ಕೂಡ ನಾವು ಸ್ವತಂತ್ರರಾಗಿದ್ದೇವೆ, ಒಬ್ಬರನ್ನೊಬ್ಬರನ್ನು ಪ್ರೀತಿಸ್ತಾ ಇದ್ದೇವೆ, ನಮ್ಮ ಸಭೆಯಲ್ಲಿ ಇರುವಂಥ ಪ್ರೀತಿ ಅಪಾರವಾದದ್ದು ಎಂಬುದಾಗಿ ಹೇಳಿ ಆ ಸಭೆಯಲ್ಲಿ ವಿಶ್ವಾಸಿಗಳಿಗೆ ಮನಸ್ಸು ನೋವಾಗುವ ರೀತಿ ಮಾತನಾಡಿಕೊಂಡು, ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿ ಬೋಧನೆ ಮಾಡಿಕೊಂಡು ಇರುವಾಗ ಹೊರಗಿನ ಜನರಿಗೆ ನಾವು ಮಾಡುವಂಥ ವಿಚಾರಗಳು ಗೊತ್ತಾಗುತ್ತಾ ಇಲ್ಲ ಎಂಬುದಾಗಿ ತಿಳಿದುಕೊಂಡಾಗ ಆ ಸಭೆ ನಿಮ್ಮ ಒಂದು ಕಣ್ಣಿಗೆ ಬೆಳೀತಾ ಇರ್ಬೋದು ಪ್ರಿಯರೇ. ಆದರೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ಸಭೆ ಮೇಲೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಇದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಇವತ್ತಿನ ದಿನದಲ್ಲಿ ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಲು ಎಲ್ಲವನ್ನ ತ್ಯಜಿಸಬೇಕೆಂಬುದಾಗಿ ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಹೇಳುವಂಥ ಮಾತನ್ನು ಗಮನಿಸುವಾಗ ನಾವು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 27ರಿಂದ 30 ವಚನಗಳನ್ನು ನೋಡುವಂಥ ಸಮಯದಲ್ಲಿ ಅಲ್ಲಿ ಪೇತ್ರನು ಯೇಸು ಸ್ವಾಮಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಸ್ವಾಮಿ, ನಾವೆಲ್ಲ ಬೆಸ್ತರಾಗಿದ್ದೋ, ಮೀನನ್ನು ಹಿಡಿತಾ ಇದ್ದೋ, ಆದರೆ ನೀನು ಕರೆದ ತಕ್ಷಣ ನಾವು ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ಎಲ್ಲವನ್ನ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸುವುದರಿಂದ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲ್ನ 12 ಕುಲಗಳಿಗೆ ನ್ಯಾಯ ತೀರಿಸಿರುವಿರಿ. ಎಂಥ ಅದ್ಭುತವಾದಂಥ ಒಂದು ನಾಯಕತ್ವ, ಒಂದು ಆಶೀರ್ವಾದವನ್ನು ಯೇಸು ಕ್ರಿಸ್ತನು ಕೊಡುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ಪೇತ್ರನು, ಸ್ವಾಮಿ, ನಾವು ನಮ್ಮ ಬಂಧು ಬಳಗ, ತಂದೆ ತಾಯಿ ಎಲ್ಲವನ್ನ ಬಿಟ್ಟು ಬಂದಿದ್ದೇವೆ, ಆದರೆ ನಮಗೆ ಸಿಗುವಂಥ ಆಶೀರ್ವಾದವಾದರೂ ಏನೆಂಬುದಾಗಿ ಹೇಳುವಾಗ ನೀವು ಕೂಡ 12 ಕುಲಕ್ಕೆ ನ್ಯಾಯವನ್ನು ತೀರಿಸುವಂಥ ಒಂದು ಅಧಿಪತಿ ಆಗ್ತೀರಾ ಎಂಬುದಾಗಿ ಹೇಳುವಾಗ ಇದಕ್ಕಿಂತ ದೊಡ್ಡ ಆಶೀರ್ವಾದ ಮತ್ತೊಂದಿಲ್ಲ ಪ್ರಿಯರೇ. ದೇವರು ಅಬ್ರಹಾಮನನ್ನು ಕರೆದರು ಪ್ರಿಯರೇ. ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನಿಗೆ ಯಾವ ಕೊರತೆ ಇತ್ತು? ಯಾವ ಕೊರತೆ ಇರಲಿಲ್ಲ. ಆತನ ಮನೆಯಲ್ಲಿ ಐಶ್ವರ್ಯವಿತ್ತು. ಎಲ್ಲವನ್ನ ಬಿಟ್ಟು ಆತನು ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರನ್ನ ಹಿಂಬಾಲಿಸಿದ ಪ್ರಯುಕ್ತವಾಗಿ ಅವನನ್ನ ದೇವರು ನಂಬಿಕೆಯ ಮೂಲ ಪುರುಷನು, ಎಲ್ಲ ಒಂದು ಸಂತಾನಕ್ಕೆ ನೀನು ತಂದೆಯಾಗಿರ್ಬೇಕೆಂಬುದಾಗಿ ಹೇಳುವಾಗ ಅದಕ್ಕಿಂತ ಮಿಗಿಲಾದ ಆಶೀರ್ವಾದ ಮತ್ತೊಂದಿಲ್ಲ ಪ್ರಿಯರೇ. ಪ್ರಿಯ ದೇವ ಜನರೇ, ಒಂದು ವೇಳೆ ದೇವರ ಸೇವಕರಾಗಿ ನೀವು ನಿಮ್ಮ ಬಂಧು ಬಳಗವನ್ನು ಬಿಟ್ಟು ನೀವು ಸೇವೆಗೋಸ್ಕರ ಬಂದಿರ್ಬೋದು. ಒಂದು ವೇಳೆ ನಿಮಗೆ ಇಷ್ಟವಿಲ್ಲದಂಥ ಜಾಗಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸೇವೆ ಮಾಡಿರಿ ಎಂಬುದಾಗಿ ಹೇಳಿರಬಹುದು. ಒಂದು ವೇಳೆ ಕಠಿಣವಾದಂಥ ಸ್ಥಳಗಳಲ್ಲಿ ನಿಮ್ಮನ್ನು ಸೇವೆಗೆ ಇಟ್ಟಿರ್ಬೋದು ಪ್ರಿಯರೇ. ಅಲ್ಲಿ ದೇವರ ಉದ್ದೇಶ ಇರುತ್ತೆ ಪ್ರಿಯರೇ. ನಿರಾಶೆ ಆಗುವಂಥದ್ದಲ್ಲ, ದುಃಖ ಪಡುವಂಥದ್ದಲ್ಲ, ಯಾವುದೇ ಒಂದು ಚಿಂತೆ ಮಾಡುವಂಥದ್ದಲ್ಲ ಪ್ರಿಯರೇ. ಕೀರ್ತನೆ 37:5 ನಿಮ್ಮ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರವಾಗಿ ಚಿಂತಿಸುವಾತನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ದೇವರ ಚಿತ್ತ ಶ್ರೇಷ್ಠ ನಾಯಕನಾಗಬೇಕಾದ್ರೆ ನಾವು ಎಲ್ಲವನ್ನ ತ್ಯಜಿಸಿ ಕರ್ತನ ಸಮೀಪಕ್ಕೆ ಬಂದಾಗ ಮಾತ್ರ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನದಿಂದ 22ನೇ ವಚನ ತನಕ ನೋಡುವಾಗ ಜೆಬೆದಾಯನ ಮಕ್ಕಳ ತಾಯಿ ಬಂದು ಆತನಿಗೆ ಕೇಳುವಂಥ ಮಾತು, ಯೇಸು ಕ್ರಿಸ್ತನು ಆತನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿ ಮತ್ತೊಬ್ಬನು ಎಡಗಡೆಯಲ್ಲಿ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು, ನಾನು ಕುಡಿಯುವ ಬೇಕಾಗಿರೋ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ ಎಂದು ಹೇಳಲು ಅವರು ಆಗುವುದು ಅಂದರು. ಇಲ್ಲಿ ಅಧಿಕಾರ, ಅಂತಸ್ತು ಅನ್ನುವಂಥದ್ದು ಅದು ದೇವರಿಂದ ಮಾತ್ರ ಬರಬೇಕಾಗಿದೆ ಪ್ರಿಯರೇ, ಮನುಷ್ಯನಿಂದ ಅಲ್ಲ. ಇಲ್ಲಿ ಜೆಬೆದಾಯನ ಮಕ್ಕಳ ತಾಯಿ 2 ಮಕ್ಕಳಿಗೆ ಒಂದು ಅಧಿಕಾರವನ್ನು ಕೇಳಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಆದರೆ ಅಲ್ಲಿ ದೇವರ ಚಿತ್ತ ಇದ್ದಾಗ ಆತನನ್ನು ಉನ್ನತ ಸ್ಥಾನಕ್ಕೆ, ಆತನನ್ನು ಶ್ರೇಷ್ಠ ನಾಯಕನಾಗುವುದಕ್ಕೆ ದೇವರ ಕರೆಯುವಿಕೆ,
ದೇವರ ಆರಿಸಲ್ಪಡುವಿಕೆ ಇದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ನಾವು ಶ್ರೇಷ್ಠ ನಾಯಕನಾಗಲು ದೇವರ ಚಿತ್ತ ಇದ್ದಾಗ ಮಾತ್ರ ಸಾಧ್ಯ. ಎರಡನೇದಾಗಿ ದೀನ ಮನಸ್ಸು ನಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ಇದನ್ನು ಯೇಸು ಕ್ರಿಸ್ತನು ನಮಗೆ ಕಲಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 15ನೇ ವಚನದಲ್ಲಿ ಯೇಸು ಕ್ರಿಸ್ತ, ನೀವು ಸಹ ಒಬ್ಬರ ಕಾಲನ್ನು ಒಬ್ಬರು ತೊಳೆಯುವ ಹಂಗಿನವರಾಗಿದ್ದೀರಿ, ನಾನು ನಿಮಗೆ ಮಾಡಿದ ಮೇರೆಗೆ ನೀವು ಸಹ ಮಾಡುವಂತೆ ನಿಮಗೆ ಮಾದರಿಯನ್ನ ತೋರಿಸಿದ್ದೇನೆ. ಯೇಸು ಕ್ರಿಸ್ತನು ಕರ್ತನ ಪವಿತ್ರವಾದ ರಾತ್ರಿ ಭೋಜನದ ಸಂಸ್ಕಾರದಲ್ಲಿ ಯೇಸು ಕ್ರಿಸ್ತನಲ್ಲಿದ್ದಂಥ ದೀನ ಸ್ವಭಾವ, ಒಬ್ಬರ ಪಾದವನ್ನು ಯೇಸು ಕ್ರಿಸ್ತನ ಶಿಷ್ಯರ ಪಾದಗಳನ್ನು ತೊಳೆದು ಅದನ್ನು ನಮಗೆ ಮಾದರಿಯಾಗಿ ತೋರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ನಾವು ಯಾವಾಗಲೂ ಕೂಡ ಸೇವೆ ಮಾಡುವಾಗ ನಮ್ಮಲ್ಲಿ ದೀನ ಮನಸ್ಸಿದ್ದಾಗ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲಿ ಅಧಿಕಾರ ಇದೆ, ನನ್ನಲ್ಲಿ ಅನೇಕ ಒಳ್ಳೆಯ ಒಂದು ವಿದ್ಯಾಭ್ಯಾಸವಿದೆ, ನನ್ನಲ್ಲಿ ಒಳ್ಳೆಯ ಶಿಕ್ಷಣವಿದೆ, ನಾನು ಇಂಥ ಕೀಳಾದಂಥ ಕೆಲಸಕ್ಕೆ ನಾನು ಹೋಗುವುದಿಲ್ಲ, ನಾನು ಉನ್ನತ ಸ್ಥಾನದಲ್ಲಿ ನಾನು ಇರಬೇಕಾಗಿತ್ತು ಅನ್ನುವಂಥ ಆ ಗರ್ವ ಅಹಂಭಾವ ಮನುಷ್ಯನ ಜೀವಿತದಲ್ಲಿದ್ದಾಗ ಅವನು ಮೇಲೆ ಬರಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ಆಧ್ಯಾತ್ಮಿಕ ನಾಯಕತ್ವದಲ್ಲಿ ಒಬ್ಬ ಶ್ರೇಷ್ಠ ನಾಯಕನಾಗಬೇಕಾದ್ರೆ ದೇವರ ಸಿದ್ಧಾಂತಗಳನ್ನು ಆತನು ಪರಿಪಾಲಿಸುವಂಥ ವ್ಯಕ್ತಿಯಾಗಿರಬೇಕು. ಆತನು ಎಲ್ಲವನ್ನ ತ್ಯಜಿಸಿ ದೇವರನ್ನ ಹಿಂಬಾಲಿಸುವನಾಗಿರಬೇಕು. ಆತನಲ್ಲಿ ದೀನವಾದಂಥ ಮನಸ್ಸು ಇರಬೇಕು ಮತ್ತು ಮಾದರಿಯ ಜೀವಿತ ಆತನಲ್ಲಿ ಇರಬೇಕು ಪ್ರಿಯರೇ. ಮತ್ತು ಆಧ್ಯಾತ್ಮಿಕ ನಾಯಕತ್ವದ ಶ್ರೇಷ್ಠವಾದಂಥ ಗುಣಗಳು ಯಾವುದೆಂಬುದಾಗಿ ನೋಡುವಾಗ ಅವಲಂಬನೆ, ಡಿಪೆಂಡ್ಸ್, ಯಾವತ್ತೂ ಕೂಡ ಒಬ್ಬರ ಮೇಲೆ ಅವಲಂಬನೆಯನ್ನು ಆಗಿರಬಾರ್ದು. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಓದುವಂಥ ಸಮಯದಲ್ಲಿ ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ವಾಕ್ಯವನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಯೆಶಾಯ ನಾವು 42ನೇ ಅಧ್ಯಾಯ 1ನೇ ವಚನದಲ್ಲಿ, ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣ ಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸಧರ್ಮವನ್ನು ಪ್ರಚುರಪಡಿಸುವನು, ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ ಎಂಬುದಾಗಿ ಒಬ್ಬ ಒಳ್ಳೆಯ ಸೇವಕನ ಬಗ್ಗೆ ಯೆಶಾಯ ಪ್ರವಾದಿ ಸ್ಪಷ್ಟವಾಗಿ ಪ್ರವಾದನೆಯನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನಾವು ಸೇವೆಗೆ ಬಂದಾಗ ನಮಗೆ ಇವರು ಸಪೋರ್ಟ್ ಇದ್ದಾರೆ, ಅವರು ಸಪೋರ್ಟ್ ಇದ್ದಾರೆ, ನಮಗೆ ಇವರ ಬಲ ಇದೆ, ನನಗೆ ಹಣ ಬಲ ಇದೆ, ಈ ರೀತಿಯಾದಂಥ ಆಲೋಚನೆಗಳನ್ನು ಬಿಟ್ಟು ದೇವರ ಚಿತ್ತ, ದೇವರ ಒಂದು ಆಶೀರ್ವಾದ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ, ನನ್ನ ಸಭೆಯ ಮೇಲೆ, ನನ್ನ ಸಮಾಜದ ಮೇಲೆ, ನನ್ನ ದೇಶದ ಮೇಲೆ ಇದೆ ಅನ್ನುವಂಥ ಭಾವನೆಯಿಂದ ಜೀವಿಸುವಾಗ ಮಾತ್ರ ಆ ಸಭೆ ಬೆಳಿಲಿಕ್ಕೆ ಸಾಧ್ಯ, ಆ ಕುಟುಂಬ ಬೆಳಿಲಿಕ್ಕೆ ಸಾಧ್ಯ. ಹಾಗಾಗಿ ಯಾವುದೇ ಒಂದು ಸಮ್ಮತಿ ಇರ್ಬೋದು ಮತ್ತು ನಮ್ರತೆ, ಅನುಕಂಪ ಮತ್ತು ಆಶೀರ್ವಾದದ ಒಂದು ಭಾವನೆ, ಅಭಿಷೇಕ ಇವೆಲ್ಲವೂ ಕೂಡ ಇರುವಾಗ ನಾವು ಒಳ್ಳೆಯ ಸೇವಕರಾಗಲಿಕ್ಕೆ ಸಾಧ್ಯ ಪ್ರಿಯರೇ. ಯೇಸು ಕ್ರಿಸ್ತನು ಎಲ್ಲವನ್ನ ಬರಿದು ಮಾಡಿದುಕೊಂಡು ದಾಸನ ರೂಪವನ್ನು ತಾಳಿಕೊಂಡು ಮನುಷ್ಯರಿಗೆ ಸದೃಶನಾದನೆಂಬುದಾಗಿ ನಾವು ನೋಡುತ್ತೇವೆ. ಇವತ್ತಿನ ದಿನದಲ್ಲಿ ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿರುವ ಪ್ರಕಾರವೇ ನೀವು ಎಲ್ಲ ವಿಷಯದಲ್ಲಿ ನಂಬಿಗಸ್ತರಾಗಿರಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಶ್ರೇಷ್ಠವಾದಂಥ ನಾಯಕರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಅಧಿಕಾರ ಅಂತಸ್ತಿಗೋಸ್ಕರ ಬಾರದೆ ಉತ್ತಮ ಶ್ರೇಷ್ಠ ನಾಯಕರಾಗಿ ದೇವರು ನಿಮ್ಮನ್ನು ಕರೆಯಲ್ಪಡುವಾಗ ಆ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ. ಅಂಥ ಆಶೀರ್ವಾದ ನಿಮ್ಮಲ್ಲಿ ಇರಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪೂರ್ಣನಾದ ದೇವರೇ, ಈ ಸಂದೇಶವನ್ನು ಕೇಳಿದಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಮನ ಪರಿವರ್ತನೆ ಮಾಡಿ ವಾಕ್ಯದ ಮೂಲಕವಾಗಿ ಅವರನ್ನು ಬಲಪಡಿಸು. ಕುಟುಂಬದಲ್ಲಿ ಐಕ್ಯತೆ, ಸಮಾಧಾನವನ್ನು, ಸಭೆಗಳಲ್ಲಿ ಸಮಾಧಾನವನ್ನು ಹುಟ್ಟಿಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಒಂದು ವೇಳೆ ಪ್ರಾರ್ಥನಾ ಬೇಡಿಕೆ ಇರುವುದಾದರೆ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರು ತಾನೇ ನಿಮ್ಮ ಕುಟುಂಬಗಳನ್ನು ಈ ದಿನದಲ್ಲಿ, ಈ ಸಮಯದಲ್ಲಿ ತನ್ನ ವಿಶೇಷವಾದ ಹಸ್ತದಿಂದ ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ
ಕಾಪಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.